ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಸೊ ಅದೇ ಥರ ಆಲ್ಮೋಸ್ಟ್ ಮಾರ್ಕೆಟ್ ಮೂವ್ ಆಗಿದೆ. ಅಂದರೆ ಏನು ನಾವು ಒಂದು ಸಪೋರ್ಟ್ ಲೈನಿಂದ ಏನು ರಿಜೆಕ್ಷನ್ ಏನಾದರೂ ತೊಗೊಂಡ್ರೆ ಕೆಳಗಡೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ 26,000, ಆಲ್ಮೋಸ್ಟ್ 26,000 ಬಂದು ಟಚ್ ಆಗಿದೆ. ಸೊ ಮೇಲ್ಗಡೆ ಹೋಗಿಲ್ಲ. ಮೇಲ್ಗಡೆ ಅಂದರೆ ಅದೇನಾದರೂ ಮೇಲ್ಗಡೆ ಏನು ಸ್ವಿಂಗ್ ಇತ್ತು, ಆ ಸ್ವಿಂಗ್ ಬ್ರೇಕ್ ಆಗಿದ್ದರೆ ಮೇಲ್ಗಡೆ ಹೋಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಮೇಲೆ ಹೋಗಿಲ್ಲ, ಆಲ್ಮೋಸ್ಟ್ ಕೆಳಗಡೆ ಬಂದಿದೆ. ಸೊ ಇವತ್ತು ಒಂದು ಒಳ್ಳೆ ಡೌನ್ ಟ್ರೆಂಡು, ಡೌನ್ಗೆ ಒಂದು ಒಳ್ಳೆ ಮೂಮೆಂಟ್ ಸಿಕ್ಕಿದೆ ಪಿ ಸೈಡು. ಸೊ ಆಲ್ಮೋಸ್ಟು ನಾವು ಏನು ಪ್ರೀಮಿಯಮ್ ಎಕ್ಸ್ಪೆಕ್ಟ್ ಮಾಡಿದ್ವಿ 26,200 ಏನು ಪ್ರೀ ಇತ್ತು. ಸೊ ಪಿಗೆ ಒಳ್ಳೆ ವ್ಯಾಲ್ಯೂನ ಕೊಟ್ಟಿದೆ. ಅರೌಂಡ್ ನಾವು 65ಇಂದ 67ಇಂದ 165 ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ನಮಗೆ 200ವರೆಗೂ ಹೋಗಿದೆ. ಅದು ಓಕೆ, ಒಂದು ಲೆವೆಲ್ಗೆ ಒಂದು ಒಳ್ಳೆಯ ಪಾಸಿಟಿವ್ ಮೂಮೆಂಟಮ್ ಸಿಕ್ಕಿದೆ. ಓಕೆ, ಬನ್ನಿ ಇವತ್ತಿನ ಅನಾಲಿಸಿಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅನಲೈಸ್ ಮಾಡುವ. ಸೊ ಆಲ್ಮೋಸ್ಟ್ ನೋಡಿ, ಇಲ್ಲೇನು ಬಿಟ್ಬಿಟ್ಟಿದೆ 26,998 ಅಥವಾ 26,000 ಏನಿದೆ, ಆಲ್ಮೋಸ್ಟ್ 30 ಈ ರೇಂಜ್ ಒಂದು ಇದೊಂದು ಝೋನ್ ಇದು. ಸೊ ಈ ಝೋನ್ ಒಳಗಡೆ ಏನಾರ ಓಪನ್ ಆದರೆ ಆಲ್ಮೋಸ್ಟ್ ಮತ್ತೆ 32 ಹೋಗಿ ಟಚ್ ಮಾಡಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಕೆಳಗಡೆ ಇಲ್ಲಿಗಾದರೂ ಬರ್ಬೋದು, ಆಲ್ಮೋಸ್ಟ್ ನಮಗೆ ಇಲ್ಲಿವರೆಗೂ ಬರ್ಬೋದು. ಅಂದರೆ ಇದು ವೀಕು 882 ಅಥವಾ 850 ಏನಿದೆ ಅಲ್ಲಿವರೆಗೂ ಬರೋ ಚಾನ್ಸಸ್ ನಮಗೆ ಅನ್ನಿಸ್ತಾ ಇದೆ. ಇಲ್ಲಿವರೆಗೂ 850 ಏನಿದೆ, ಇಲ್ಲಿಂದ ಇಲ್ಲಿ ಬಂದು ನಿಂತ್ಕೊಳ್ಳೋ ಚಾನ್ಸಸ್, ಅಂದರೆ ಇಲ್ಲಿ ಓಪನ್ ಆಗಿ ಇಲ್ಲೊಂದು ತಗೊಂಡು ಇಲ್ಲಿ ಬರ್ಬೋದು. ಕೆಳಗೆ ಬರೋದಾದರೆ ಸಪೋಸ್ ಏನಾದರೂ ಇಲ್ಲೆಲ್ಲರೂ ಜಾಸ್ತಿ ಗ್ಯಾಪ್ ಡೌನ್ ಓಪನ್ ಆದರೆ, ಅಂದರೆ ಬೆಳಗ್ಗೆನೇ ಒಂದು 100 ಪಾಯಿಂಟ್ಸ್ 150 ಪಾಯಿಂಟ್ಸ್ ಮೈನಸ್ ಏನಾರ ಆದರೆ, ಸಪೋಸ್ ಇಲ್ಲಿಂದ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾಳೆ ನೋಡಿಕೊಂಡು ಟ್ರೇಡ್ ಮಾಡಿ. ಸೊ ಬನ್ನಿ 15 ಮಿನಿಟ್ಸಲ್ಲಿ ಕೂಡ ಏನಿದೆ ಅಂತ ನೋಡುವ. 15 ಮಿನಿಟ್ಸಲ್ಲಿ ನೋಡಿ ಅದೇ ಇದೆ ಆಲ್ಮೋಸ್ಟು. ಸೊ ನಾಳೆ ಇಲ್ಲಿ ಓಪನ್ ಆಗಿ ಏನು ಸಪೋಸ್ ಇಲ್ಲಿ ಲೈನ್ ಆದರೆ ಓಪನ್ ಆಯಿತು ಅಂತಂದರೆ 25,900 ಏನು ಓಪನ್ ಆಯಿತು ಅಂದರೆ 950 ಸರೌಂಡಿಂಗು, ಮತ್ತು ಒಂದು 96,000 ಇಲ್ಲಿ ಒಂದು ರಿಟ್ರೇಸ್ ಕೊಡ್ಬೋದು. 96,000 ರಿಟ್ರೇಸ್ ಕೊಟ್ಟು ಆಲ್ಮೋಸ್ಟ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಸೊ ಹಂಗಾಗಿ 800ವರೆಗೂ ಬರೋ ಚಾನ್ಸಸ್ ಇದೆ. ಇಲ್ಲ ನಾಳೆ ಏನಾದರೂ ಇಲ್ಲಿ ಬೆಳಗ್ಗೆನೇ ಏನಾರ ಗ್ಯಾಪ್ ಡೌನ್ ಏನಾರ ಓಪನ್ ಆದರೆ, ಇಲ್ಲೇನಾರ ಗ್ಯಾಪ್ ಡೌನ್ ಓಪನ್ ಆದರೆ ಸೀದಾ ಒಂದೇ ಸಿ ತೊಗೊಂಡೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ 5 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ವೆಯ್ಟ್ ಮಾಡಿ ನೋಡಿ. 5 ಮಿನಿಟ್ಸಲ್ಲಿ ಅದೇ ಆಗಿದೆ. ಏನಾಗಿದೆ, ಗ್ರೀನ್ ಕ್ಯಾಂಡಲ್, ಬೆಳಗ್ಗೆನೇ ಒಂದು ಗ್ರೀನ್ ಕ್ಯಾಂಡಲ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ಒಂದು ಸ್ಮಾಲ್ ಡೋಜಿ ಫಾರ್ಮ್ ಆಗಿದೆ. ಇಲ್ಲಿ ಬಂದು ನೋಡಿ, ಇದರ ಹತ್ರ ಕರೆಕ್ಟಾಗಿ ಈ ಡೋಜಿ ಹತ್ರ ಇದು ಮಾಡಿದೆ. ಸೊ ನೋಡಿ, ಆಲ್ಮೋಸ್ಟು ಈ ಡೋಜಿ ಬಾಟಮ್ ಏನಿದೆ, ಈ ಬಾಟಮ್ನ ಒಂದು ಇದು ಮಾಡಿಕೊಂಡು ಇಲ್ಲಿ ಎಂಟ್ರಿ ತೊಗೊಂಡು ಇಷ್ಟು ಸ್ಟಾಪ್ಲೆಸ್ ಇಡ್ಬೋದು. ಅಂದರೆ ಏನಿಲ್ಲ ಒಂದು ಲಾಂಗ್ ಇತ್ತು, ಅಥವಾ ಇಲ್ಲಿ ಕೊಟ್ಟಿರೋದು ಅಂದರೆ ಇಲ್ಲ ಸ್ಟಾಪ್ಲೆಸ್. ಬೆಳಗ್ಗೆ ಏನಂತ ಮೋಸ ಏನಾಗ್ತಿರಲಿಲ್ಲ. ಸೊ ಇಷ್ಟು ಸ್ಟಾಪ್ಲೆಸ್ ಕೊಟ್ಟಿದ್ರು, ಇಲ್ಲ ಒಂದು ವೇನಲ್ಲಿ ಸ್ಟಾಪ್ಲೆಸ್ ಇಟ್ಟಾಗ್ತಿತ್ತು. ಇಲ್ಲಾಂದರೆ ಆರಾಮಾಗಿ ನಮ್ಮದು ಏನೋ ಒಂದು ಟ್ರೆಂಡ್ ಮೂಮೆಂಟ್ ಸಿಗ್ತಿತ್ತು ಆರಾಮಾಗಿ. ನೋಡಿ ಇಲ್ಲಿಂದ ಇಲ್ಲಿ ಈ ಸ್ವಿಂಗ್ ಇಲ್ಲಿ ಸ್ಟಾಪ್ಲೆಸ್ ಇಟ್ಟಿದ್ರು, ಆರಾಮಾಗಿ ಇಲ್ಲಿಂದ ಒಂದು ಒಳ್ಳೆ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಬೋದಿತ್ತು. ಸೊ ಮಾಡಿರ್ತೀರ ಅಂತ ಅಂದ್ಕೊತೀನಿ. ಸೊ ಹಂಗಾಗಿ ನಾಳೆ ಕೂಡ ಒಂದು ಒಳ್ಳೆ ಟ್ರೇಡ್ ಮಾಡಿ ಅಂತ ಹೇಳ್ತಾ, ಏಕೆಂದರೆ ನಾನು ಆಡಿದ ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇದೆ. ಸೊ ಒಂದು ಒಳ್ಳೆ ಮೂಮೆಂಟ್ ಕೂಡ ಸಿಗೋ ಚಾನ್ಸಸ್ ಇದೆ. ಯಾಕೆಂದರೆ ಫಸ್ಟ್ ವೀಕ್ ಆಫ್ ದ ಮಂತು ಒಂದು ಒಳ್ಳೆ ಮೂಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಟ್ರೇಡ್ ಮಾಡಿ ಒಳ್ಳೆ ಲಾಭದಾಯಕವಾಗಿರಲಿ ಅಂತ ಆಶಿಸ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.